ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅರ್ಧ ಸೆಟ್ ಆಫ್ ಪಾಶುರಗಳನ್ನು ತಿರುಪ್ಪಾವೈನಲ್ಲಿ ಮುಗಿಸಿ ಎರಡನೇ ಅರ್ಧದಲ್ಲಿ ಮೂರನೆಯ ಪಾಶುರದಲ್ಲಿದ್ದೀವಿ. ಒಂದು ಮದಕ್ಕಳಿಟ್ರನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ கந்தம் கமழும் குழலி கடைத்திரவாய் வந்தெங்கும் கோழி அழைத்தன காண் மாதவிப் பந்தல் மேல் பல்கால் குயிலினங்கள் பூவின காண் பந்தார் விரலிவுன் மைத்துனன் பேர்பாட செந்தாமரை கையால் ಶೀರಾರ್ ಮಳೆಯೊಲಿಪ್ಪ ಒಂದು ತಿರವಾಯ್ ಮಗಿழ்ந்தೇಲೋರ್ ಎಂಪಾವಾಯ್ ಅನ್ನುವಂತಹ ಈ ಪಾಶುರದಲ್ಲಿ ಸ್ವಾಮಿ ರಾಮಾನುಜರ ಚರಿತ್ರೆಯಿಂದ ಅತ್ಯಾಶ್ಚರ್ಯವಾದ ಒಂದು ಕಥೆ ಅಡಗಿದೆ. ಸ್ವಾಮಿ ರಾಮಾನುಜರಿಗೆ ತಿರುಪ್ಪಾವೈ ಜೀಯರ್ ಅನ್ನುವಂತಹ ಹೆಸರು ಅಲ್ವಾ. ಸ್ವಾಮಿ ರಾಮಾನುಜರು ಯಾವಾಗಲೂ ಭಿಕ್ಷಾಟನೆಗೆ ಹೋಗಬೇಕಾದ್ರೆ, ಯಾಕಂದರೆ ಸನ್ಯಾಸಿಗಳು ಭಿಕ್ಷೆಯನ್ನು ಎತ್ತಿಯೇ ತಿನ್ನಬೇಕಲ್ವಾ, ಆ ರೀತಿಯಲ್ಲಿ ಭಿಕ್ಷಾಟನೆಗೆ ಹೋಗಬೇಕಾದ್ರೆ ಯಾವಾಗಲೂ ತಿರುಪ್ಪಾವೈನ ಅನುಸಂಧಾನ ಮಾಡಿಕೊಂಡೇ ಹೋಗ್ತಾ ಇದ್ರಂತೆ. ಅಂಥ ಸಮಯದಲ್ಲಿ ಈ ಪಾಶುರ, ಈ ತಿರುಪ್ಪಾವೈನ 18ನೇ ಪಾಶುರವನ್ನು ಅನುಸಂಧಾನ ಮಾಡಿಕೊಂಡು ಹೋಗಬೇಕಾದರೆ, ಅದು ಕೂಡ ಯಾರಿಗೂ ಕೇಳಿಸದಂತೆ ಬಾಯನ್ನು ಸುಮ್ಮನೆ ಹೀಗೆ ಮೆಲ್ಲಗೆ ಅಲ್ಲಾಡಿಸ್ಕೊಂಡು ಅನ್ನೋ ರೀತಿಯಲ್ಲಿ ಯಾರಿಗೂ ಏನು ಕೇಳಿಸಿದಂತೆ ಅವರು ಈ ಪಾಶುರವನ್ನು ಅನುಸಂಧಾನ ಮಾಡಿಕೊಂಡು ಹೋಗ್ತಾ ಇದ್ರು. ಆಗ ಅಲ್ಲಿ ಅತ್ಯಾಶ್ಚರ್ಯವಾದ ಒಂದು ಸಂಭವ ನಡೀತು. ಇದು ಸ್ವಾಮಿ ರಾಮಾನುಜರ ಒಂದು ಚರಿತ್ರೆಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಸಂಭವ. ಅದರ ಜೊತೆಗೆ ಸ್ವಾಮಿ ರಾಮಾನುಜರ ಮಹಿಮೆ, ಅದರ ಜೊತೆ ಸ್ವಾಮಿ ರಾಮಾನುಜರು ಯಾವ ರೀತಿ ಗೋದಾದೇವಿಯ ಮೇಲೆ ಭಕ್ತಿ ಇಟ್ಟಿದ್ದಾರೆ ಅನ್ನೋ ಎಲ್ಲ ವಿಷಯಗಳು ಕೂಡ ನಮಗೆ ಈ ಒಂದು ಸಂಭವದಿಂದಾನೇ ತಿಳಿಯುತ್ತೆ. ಆ ರೀತಿಯಲ್ಲಿ ಈ ಸಂಭವ ಮಾತ್ರ ಅಲ್ಲ, ಇದರಲ್ಲಿ ನೀಳಾದೇವಿಯನ್ನು ಗೋದಾದೇವಿ ಎಬ್ಬಿಸ್ತಾ ಇರೋದ್ರಿಂದ ಆ ನೀಳಾದೇವಿಯ ಕೈಗಳಾಗಲಿ ಕಣ್ಣುಗಳಾಗಲಿ, ಅದರ ಜೊತೆಗೆ ಆ ಪ್ರಕೃತಿಯಲ್ಲಿ ಕೋಳಿಗಳು ಕೂಗ್ತಾ ಇರೋದಾಗಲಿ ಅಥವಾ ಕುಯಿಲಿನಂಗಳ್ ಅಂತ ಹೇಳಿ ಆ ಕೋಗಿಲೆಗಳು ಕೂಗ್ತಾ ಇರೋದಾಗಲಿ, ಇದನ್ನೆಲ್ಲ ಕೂಡ ಇಲ್ಲಿ ವರ್ಣನೆ ಮಾಡ್ತಾಳೆ. ಇದರ ಸಾಮಾನ್ಯವಾದ ಅರ್ಥ ಹಾಗೂ ವಿಶೇಷವಾದ ಅರ್ಥಗಳನ್ನೆಲ್ಲ ತಾವು ವಿವರವಾಗಿ ನೋಡಬೇಕು ಅಂತ ಬಯಸ್ತೀರಾ ಅಂತ ಅಂದರೆ ಇವತ್ತು ಸಂಜೆ ಆಂಡಾಳ್ ಮಂದಿರ ಮೈಸೂರು 6ರಿಂದ 7:30 ಗಂಟೆವರೆಗೂ ತಾವೆಲ್ಲರೂ ಬರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದ.